ಎಲ್ಲರಿಗೂ ನಮಸ್ಕಾರ. ಶನಿವಾರದ ಗೀತಾ ಸ್ಟೋರೀಸ್ಗೆ ಸುಸ್ವಾಗತ. ಇವತ್ತಿನ ಸ್ಟೋರಿ ಟಾಪಿಕ್ ಬಂದು ನಿರೀಕ್ಷೆ ಬಗ್ಗೆ. ಇದಕ್ಕಿಂತ ಮುಂಚೆ 3 ಸ್ಟೋರೀಸ್ನ ಪೋಸ್ಟ್ ಮಾಡಿದ್ದೀನಿ. ಫಸ್ಟ್ ವೀಕಲ್ಲಿ ಹೇಗೆ ನಿಮ್ಮ ಮೇಲೆ ನೀವು ನಂಬಿಕೆ ಇಡಬೇಕು ಅಂತ, 2ನೇ ವೀಕಲ್ಲಿ ನಿಮ್ಮ ಪ್ರಯತ್ನದ ಮೇಲೆ ನೀವು ಹೇಗೆ ಫೋಕಸ್ ಮಾಡಬೇಕು ಅಂತ, 3rd ವೀಕಲ್ಲಿ ನಿಮ್ಮ ಮನಸ್ಸನ್ನ ಹೇಗೆ ನೀವು ನಿಯಂತ್ರಿಸಬೇಕು ಅಂತ. ಈಗ 4th ವೀಕಲ್ಲಿ ಎಕ್ಸ್ಪೆಕ್ಟೇಷನ್ಸ್ ಬಗ್ಗೆ. ಬನ್ನಿ ಕತೆನ ಶುರು ಮಾಡೋಕ್ಕಿಂತ ಮುಂಚೆ ಕೃಷ್ಣನ ಶ್ಲೋಕದಿಂದ ನಾವು ಶುರು ಮಾಡೋಣ. ಓಂ ಕೃಷ್ಣಾಯ ವಾಸುದೇವಾಯ ಹರೆಯೇ ಪರಮಾತ್ಮನೆ ಪ್ರಣತಂ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಾವು ಹೆಚ್ಚು ನೋವು ಅನುಭವಿಸೋದು ಜನರು ನಮ್ಮನ್ನು ಅರ್ಥ ಮಾಡ್ಕೊಂಡಿಲ್ಲ ಅಂತಲ್ಲ, ನಾವು ಯಾವಾಗ ಅತಿಯಾಗಿ ನಿರೀಕ್ಷೆ ಇಡ್ತೀವೋ ಆಗ. ಅದಕ್ಕೆ ಮಾವಿನ ಮರದ ಸಣ್ಣದ ಕತೆ ಹೇಳ್ತೀನಿ. ಒಂದು ಹಳ್ಳಿಲಿ ಅಜ್ಜ ಅಜ್ಜಿ ಇರ್ತಾರೆ. ಅವ್ರ ಮನೆ ಮುಂದೆ ಒಂದು ದೊಡ್ಡ ಮಾವಿನ ಮರ ಇರುತ್ತೆ. ಅದು ಪ್ರತಿ ವರ್ಷ ಆ ಮರದ ತುಂಬ ಹಣ್ಣು ಕೊಡ್ತಾ ಇರುತ್ತೆ. ಆ ಊರಲ್ಲಿ ಇದ್ದಂತಹ ಜನ ಅದಕ್ಕೆ ಕಲ್ಲು ಹೊಡೆದು ಕೊಂಬೆ ಎಳೆದು ಹಣ್ಣು ಕಿತ್ಕೊಂಡು ಹೋಗ್ತಿರ್ತಾರೆ. ಆದರೆ ಆ ಮರ ಏನೂ ಹೇಳ್ತಿರಲ್ಲ, ಇನ್ನೂ ನೆರಳು ಜಾಸ್ತಿ ಕೊಡ್ತಾ ಇರುತ್ತೆ, ಹಾಗೆ ಹಣ್ಣು ಸಹ ಜಾಸ್ತಿ ಕೊಡ್ತಾ ಇರುತ್ತೆ. ಒಂದಿನ ಆ ಅಜ್ಜಿ ಮೊಮ್ಮಗಳು ಕೇಳಿದ್ದಂತೆ, ಅಜ್ಜಿ, ಈ ಜನ ಆ ಮರಕ್ಕೆ ಇಷ್ಟು ನೋವು ಕೊಡ್ತಾರೆ, ಕಲ್ಲು ಹೊಡಿತಾರೆ, ಪಾಪ ಅದ್ರ ರೆಂಬೆನ ಕೀಳ್ತಾರೆ, ಆದ್ರೂ ಆ ಮರ ಯಾಕೆ ಕೋಪ ಮಾಡ್ಕೊಳ್ಳಲ್ಲ? ಆಗ ಅಜ್ಜಿ ನಗ್ತಾ ಹೇಳ್ತಾರಂತೆ, ಮರ ಕೊಡೋದನ್ನ ತನ್ನ ಸ್ವಭಾವ ಅಂತ ಅರ್ಥ ಮಾಡ್ಕೊಂಡಿದ್ದೆ, ಆದ್ರೆ ಅದು ಯಾವುದೇ ರೀತಿ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡ್ತಿಲ್ಲ. ಓ, ನನ್ನ ಕಡೆ ನೀನು ಹಣ್ಣು ತಗೊಂಡೆ, ನೀನು ನನಗೆ ಥ್ಯಾಂಕ್ ಯು ಹೇಳಬೇಕು, ಅಥವಾ ನೀನು ನನಗೆ ಏನಪ್ಪ ಋಣಿಯಾಗಿರ್ಬೇಕು ಅಂತ ಈಗ ಅದು ಯಾವುದೇ ರೀತಿ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಆಮೇಲೆ ಆ ಅಜ್ಜಿ ಹಾಗೆ ಇನ್ನೊಂದು ಮಾತು ಹೇಳ್ತಾರಂತೆ, ನಾವು ಒಳ್ಳೇದು ಮಾಡಿದ್ಮೇಲೆ ಅದೇ ರೀತಿ ಜನ ಹಿಂದಿರುಗಿ ನಮಗೆ ಒಳ್ಳೇದು ಮಾಡಬೇಕು ಅಂತ ನಾವು ಯಾವಾಗ ನಿರೀಕ್ಷೆ ಇಡ್ತೀವೋ ಆಗ ನಮ್ಗೆ ಜಾಸ್ತಿ ನೋವಾಗುತ್ತೆ ಅಂತ. ಅದನ್ನೇ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾರೆ, ನಿಮ್ಮ ಕರ್ತವ್ಯ ನೀವು ಮಾಡಿ, ಆದರೆ ಫಲದ ಮೇಲೆ ಅತಿಯಾದ ಆಸಕ್ತಿ ಇಡಬೇಡಿ. ನೀವು ಯಾವಾಗ ಅತಿಯಾದ ಆಸಕ್ತಿ ಇಡ್ತೀರೋ ಆಗ ನಿಮ್ಗೆ ನೋವಾಗುತ್ತೆ. ನಿಮ್ಮ ಧರ್ಮ ಏನಿದೆ ಅದು ನೀವು ಮಾಡ್ಕೊಂಡು ಹೋಗ್ತಾರೆ. ನೀವು ಅದರಿಂದ ನನಗೆ ರಿಟರ್ನ್ ಅವರು ಅಪ್ರಿಷಿಯೇಟ್ ಮಾಡಬೇಕು, ಹೊಗಳ್ಬೇಕು, ಕಾಂಪ್ಲಿಮೆಂಟ್ ಕೊಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಅದೇ ಈ ಸ್ಟೋರಿಯ ಕತೆ. ಸಪೋಸ್ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡಿದಾಗ ಏನಾಗುತ್ತೆ ಗೊತ್ತಾ? ಮೊದಲನೇದು ಡಿಸಪಾಯಿಂಟ್ಮೆಂಟ್ ಆಗುತ್ತೆ, 2ನೇದು ಜಾಸ್ತಿ ಹರ್ಟ್ ಆಗುತ್ತೆ, ಅದಕ್ಕಿಂತ ತುಂಬ ಜಾಸ್ತಿ ಹರ್ಟ್ ಆಗೋದಂದ್ರೆ ಮೆಂಟಲ್ ಸ್ಟ್ರೆಸ್ ತೊಗೊತೀವಿ. ಅಯ್ಯೋ, ನಾನು ಈ ಕೆಲಸ ಮಾಡಿದೆ, ಅವ್ರು ಏನೂ ಕೇಳಿಲ್ಲ, ಅವ್ರು ಕೇಳ್ದೇನೆ ನಾನು ಈ ಕೆಲಸ ಮಾಡಿದೆ, ಅಟ್ಲೀಸ್ಟ್ ರಿಟರ್ನ್ ಆಗಿ ನಂಗೆ ಒಂದು ಥ್ಯಾಂಕ್ ಯು ಹೇಳಿಲ್ಲ, ನನ್ನ ಅವರು ಗುರ್ಸಿಲ್ಲ. ಈ ಥರ ನಾವು ಯಾವಾಗ ಹೇಳ್ಕೊಂತೀವೋ ಆಗ ಹೆವಿ ಸ್ಟ್ರೆಸ್ ತೊಗೊತೀವಿ. ಆದ್ರಿಂದಲೇ ಬಹಳಷ್ಟು ಮದುವೆ ಆಗಿರೋ ಹೆಣ್ಮಕ್ಳ ಮನಸ್ಸಲ್ಲಿ ಜಾಸ್ತಿ ನೋವು ಯಾಕೆ ತುಂಬಿಕೊಂಡಿರ್ತಾರೆ ಗೊತ್ತಾ? ಅವರು ಮನೇಲಿ ಎಲ್ಲ ಕೆಲಸ ಮಾಡ್ತಿರ್ತಾರೆ, ಅಪ್ರಿಸಿಯೇಷನ್ ಸಿಗಲ್ಲ ಅಂತ ಅವರು ನೋವು ಪಡ್ತಿರ್ತಾರೆ. ಹಾಗೆ ನಮಗೆ ಐಡೆಂಟಿಟಿನೇ ಇಲ್ಲ ಅಂತ ಅನ್ಕೊಂತಿರ್ತಾರೆ. ಸಪೋಸ್ ಅವ್ರು ಮಾಡೋ ಅಡುಗೆ ಅದ್ರ ಮೇಲೆ ಅವ್ರು ನಂಬಿಕೆ ಇಟ್ಟರೆ ಸಾಕು. ಬಟ್ ಯಾವಾಗ ಅವರು ಅಡುಗೆ ಚೆನ್ನಾಗಿದೆಯಾ ಅಂತ ಕೇಳಿದಾಗ, ಯಾವಾಗ ಬೇರೆಯವ್ರ ಕಡೆಯಿಂದ ಇಲ್ಲ ಇದಕ್ಕೆ ಉಪ್ಪು ಜಾಸ್ತಿ ಆಗಿದೆ, ಖಾರ ಜಾಸ್ತಿ ಆಗಿದೆ ಅಂತಂದಾಗ ಅದು ಅವ್ರಿಗೆ ಹರ್ಟ್ ಆಗುತ್ತೆ. ಸೊ ಆಗ ಅವ್ರು ಏನು ಮಾಡಬೇಕು? ಅವ್ರ ಧರ್ಮ ಏನು? ಅಡುಗೆ ಮಾಡಬೇಕು, ಅಡುಗೆ ಮಾಡಿ ಬಡಿಸ್ಬೇಕು, ಪ್ರೀತಿಯಿಂದ ಬಡಿಸ್ಬೇಕು. ನಾವು ಯಾವುದೇ ಅಡುಗೆನಾಗಲಿ ಪ್ರೀತಿಯಿಂದ ಮಾಡಿದಾಗ ಅದು ಚೆನ್ನಾಗೇ ಬರುತ್ತೆ. ಈವನ್ ದೋ ಫ್ಯೂ ಪೀಪಲ್ಸ್ ಚೆನ್ನಾಗಿಲ್ಲ ಅಂತ ಹೇಳಿದ್ರು ಆ ಮಾತನ್ನ ಅವ್ರು ನಂಬಾರ್ದು, ಅವ್ರನ್ನ ಅವ್ರು ನಂಬಬೇಕು. ಆಗ ಅವ್ರಿಗೆ ಡಿಸಪಾಯಿಂಟ್ಮೆಂಟ್ ಆಗಲ್ಲ, ಅವ್ರು ಮಾಡಿರೋ ಕೆಲಸದಲ್ಲಿ ಅವ್ರಿಗೆ ತೃಪ್ತಿ ಇರುತ್ತೆ. ಈ ಕಥೆಯಿಂದ ನಾವು ಏನು ಕಲಿಬೋದು ಅಂತಂದರೆ, ನಂಬರ್ 1, ಟೂ ಮಚ್ ಎಕ್ಸ್ಪೆಕ್ಟೇಷನ್ಸ್ ಮಾಡಬಾರ್ದು. ಟೂ ಮಚ್ ಎಕ್ಸ್ಪೆಕ್ಟೇಷನ್ಸ್ ಅಂದರೆ ಜಾಸ್ತಿ ಪೇನ್ ಇರುತ್ತೆ. ನಂಬರ್ 2, ನಾವು ಏನೇ ಕೊಡಿದ್ರು ನಮ್ಮ ಹಾರ್ಟಿಂದ ಕೊಡಬೇಕು, ಆದರೆ ಯಾವುದು ಕೊಟ್ಟರು ಅದಕ್ಕೆ ರಿಟರ್ನ್ ಎಕ್ಸ್ಪೆಕ್ಟ್ ಮಾಡಬಾರ್ದು. ನಂಬರ್ 3,
ನಾವು ಎಲ್ಲಾನು ಇಷ್ಟಪಡೋ ಥರ ಅವರೂ ನಮ್ಮನ್ನು ಇಷ್ಟಪಡಬೇಕು ಅಂತ ನಾವು ಅನ್ಕೋಬಾರ್ದು. ಹಾಗೆ ನಮಗೆ ಯಾವಾಗ ಪೀಸ್ ಸಿಗುತ್ತೆ ಗೊತ್ತಾ? ಯಾವಾಗ ನಾವು ಎಕ್ಸ್‌ಪೆಕ್ಟೇಷನ್ಸ್‌ನ ಮಾಡೋದನ್ನ ಕಡಿಮೆ ಮಾಡ್ತೀವೋ ಆಗ ನಮಗೆ ಜಾಸ್ತಿ ಪೀಸ್ ಸಿಗುತ್ತೆ. ಹಾಗೆ ಬೇರೆಯವರ ಅಪ್ರಿಸಿಯೇಷನ್ ಮೇಲೆ ನಮ್ಮ ವ್ಯಾಲ್ಯೂ ಡಿಪೆಂಡ್ ಆಗಬಾರ್ದು. ನಮ್ಮನ್ನ ನಾವು ನಂಬಬೇಕು. ಈ ಕಥೆಯಿಂದ ನೀವೇನು ಸ್ಮಾಲ್ ಆಕ್ಷನ್ ತಗೋಬೋದಂದ್ರೆ, ಇವತ್ತಿನಿಂದ ನೀವೆಲ್ಲರಿಗೂ ಒಳ್ಳೇದು ಮಾಡಿ. ಆದರೆ ಅದರಿಂದ ಯಾವುದೇ ರೀತಿ ಎಕ್ಸ್‌ಪೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. ಎಕ್ಸ್‌ಪೆಕ್ಟ್ ಮಾಡಿದಷ್ಟು ನಮಗೆ ನೋವಾಗುತ್ತೆ. ಅದೇ ಕಡಿಮೆ ಮಾಡಿದ್ರೆ ನಮ್ಮ ಮನಸ್ಸು ಹಗುರ ಆಗುತ್ತೆ. ಈ ಮಾವಿನ ಮರನ ಥರ. ಮಾವಿನ ಹಣ್ಣು ಕೊಡುವಾಗ ಯಾರು ಧನ್ಯವಾದ ಹೇಳ್ತಾರೆ ಅಂತ ಅದು ಯೋಚಿಸೋದಿಲ್ಲ. ಅದೇ ರೀತಿ ನಮ್ಮ ಮನಸ್ಸು ಎಕ್ಸ್‌ಪೆಕ್ಟ್ ಕಡಿಮೆ ಮಾಡಿದಾಗ ಜೀವನ ಹಗುರ ಆಗುತ್ತೆ. ಈ ಸಾಧ್ಯದಷ್ಟು ಎಲ್ಲ ಹೆಣ್ಮಕ್ಳಿಗೆ ಶೇರ್ ಮಾಡಿ ಆ್ಯಂಡ್ ನನ್ನ ಯೂಟ್ಯೂಬ್ ಚಾನಲ್‌ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ಇಲ್ಲಿ ತನಕ ನೋಡಿದ್ದಕ್ಕೆ.